ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಇವತ್ತು ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 216 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ನಿಫ್ಟಿ 22,500ರ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಏನಿತ್ತು ಆ ಒಂದು ಲೆವೆಲ್ನ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ ಕೂಡ ಇವತ್ತು 617 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಅನ್ನು ಎಲ್ಲರೂ ಕೂಡ ಹೊಂದಿದ್ರು, ಬಟ್ 23,000 ಲೆವೆಲ್ನಿಂದ ನಿಫ್ಟಿಯಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 22,700 ಲೆವೆಲ್ನಿಂದ ಕಂಟಿನ್ಯೂಸ್ ಆಗಿ ನಿಫ್ಟಿ ಕರೆಕ್ಟ್ ಆಗಿದೆ. ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇತ್ತು, ಎಲ್ಲೋ ಒಂದು ಕಡೆ ಸೆಕೆಂಡ್ ಹಾಫ್ನಲ್ಲಿ ನಿಫ್ಟಿ ರಿಕವರ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ 22,400ವರೆಗೂ ನಿಫ್ಟಿ ಹೋಗಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ರಿಕವರಿ ಕಾಣಿಸಿದೆ, ಬಟ್ ಒಂದು ಸ್ಟ್ರಾಂಗ್ ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಲಾಸ್ಟ್ ಎಕ್ಸ್ಪೈರಿಯಲ್ಲಿ ನಿಫ್ಟಿಯಲ್ಲಿ 300 ಪಾಯಿಂಟ್ಗಳಷ್ಟು ಮೂವ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಇವತ್ತು ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಎಲೆಕ್ಷನ್ ರಿಸಲ್ಟ್ಸ್ ಬರೋದಕ್ಕೆ ಇನ್ನು 2 ಟ್ರೇಡಿಂಗ್ ಸೆಷನ್ಸ್ಗಳು ಮಾತ್ರ ಬಾಕಿ ಇದೆ. ಎಕ್ಸ್ಪೈರಿ ಇವತ್ತು ಮುಗ್ದಿದೆ, ನೋಡಬೇಕಾಗುತ್ತೆ ನಾಳೆ ಮಾರ್ಕೆಟ್ ಯಾವ ರೀತಿಯಲ್ಲಿ ಟ್ರೇಡ್ ಮಾಡುತ್ತೆ ಅಂತ. ಯಾಕೆಂದರೆ ಶನಿವಾರದ ದಿನ ಕೊನೆ ಫೇಸ್ನ ಎಲೆಕ್ಷನ್ ಮುಗಿಯುತ್ತೆ. ಅದೇ ದಿನ ನಮಗೆ ಎಕ್ಸಿಟ್ ಪೋಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಕ್ಸಿಟ್ ಪೋಲ್ನ ಔಟ್ಕಮ್ ಯಾವ ರೀತಿಯಲ್ಲಿ ಇರುತ್ತೆ ಆ ಒಂದು ಪ್ರಕಾರವಾಗಿ ಮಾರ್ಕೆಟ್ ಟ್ರೇಡ್ ಆಗೋದು ಕಾಣಿಸುತ್ತೆ. ಸೊ ಎಲೆಕ್ಷನ್ನ ಔಟ್ಕಮ್ 4 ರೀತಿಯಲ್ಲಿ ಬರುವಂಥ ಚಾನ್ಸಸ್ ಇದೆ. ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. NDA 400 ಸೀಟ್ಗಳನ್ನು ಗೆಲ್ತೀವಿ ಅಂತ ಎಲೆಕ್ಷನ್ಗೂ ಮುಂಚಿಂದನೇ ಹೇಳ್ತಿದ್ದಾರೆ. ಆ ಒಂದು ಸಿನಾರಿಯೋನಲ್ಲಿ 340ಕ್ಕೂ ಹೆಚ್ಚಿನ ಸೀಟ್ಸ್ NDAಗೆ ಬಂದರೆ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅದಕ್ಕೆ ರೀಸನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನ ಮೇಲೆ ಗೌರ್ಮೆಂಟ್ ಸಾಕಷ್ಟು ಸ್ಪೆಂಡಿಂಗನ್ನು ಮಾಡ್ತಿದ್ದಾರೆ. ಆ ಪಾಲಿಸೀಸ್ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. NDA 340ಕ್ಕೂ ಹೆಚ್ಚಿನ ಸೀಟ್ಸನ್ನು ಗೆಲ್ತಾರೆ ಅಂದಾಗ ಸೊ BJP ಆಟೋಮ್ಯಾಟಿಕಲಿ ಮ್ಯಾಜಿಕ್ ನಂಬರ್ 272 ಏನಿದೆ ಅದಕ್ಕಿಂತ ಹೆಚ್ಚಿನ ಒಂದು ಸೀಟ್ಸ್ಗಳನ್ನು ಗೆದ್ದಿರ್ತಾರೆ. ಆಗ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರುತ್ತೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡನೇ ಸಿನಾರಿಯೋನಲ್ಲಿ BJPಗೆ ಕಂಪ್ಲೀಟ್ ಮೆಜಾರಿಟಿ ಬರದೆ 260 ಸೀಟ್ಸ್ ಏನಾದರೂ ಬಂದರೆ, ಓವರ್ ಆಲ್ NDAಗೆ 340 ಸೀಟ್ಸ್ಗಳ ಹತ್ತಿರ ಬಂದರೆ, ಅಂದರೆ ಗೌರ್ಮೆಂಟ್ ಫಾರ್ಮ್ ಆದರೆ ಈ ಒಂದು ಸಿನಾರಿಯೋನಲ್ಲಿ ಮಾರ್ಕೆಟ್ ಮೀಡಿಯಂ ರೇಂಜ್ನಲ್ಲಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ನ ಕೆಪೆಕ್ಸ್ ಪ್ಲಾನ್ಗಳು ಕಡಿಮೆ ಆಗ್ಬೋದು. ಈ ಒಂದು ರೀಸನ್ನಿಂದ ಮಾರ್ಕೆಟ್ ನ್ಯೂಟ್ರಲ್ ಆಗಿರುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಮೂರನೇ ಸಿನಾರಿಯೋನಲ್ಲಿ BJPಗೆ 260ಕ್ಕೂ ಕಡಿಮೆ ಸೀಟ್ಸ್ ಬಂದರೆ ಅಂಥ ಒಂದು ಸಿನಾರಿಯೋನಲ್ಲಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ಬೋದು. ನಿಫ್ಟಿ ಸಿಂಗಲ್ ಡಿಜಿಟ್ ಡೌನ್ ಸೈಡನ್ನು ತೋರಿಸುವಂಥ ಚಾನ್ಸಸ್ ಇರುತ್ತೆ. ಓವರ್ ಆಲ್ 3-4 ತಿಂಗಳು ಮಾರ್ಕೆಟ್ ವೀಕ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. BJP ಪವರನ್ನು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಬಹಳಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇದೆ. ನಿಫ್ಟಿ 15ರಿಂದ 20% ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ರೀಸನ್ ಹೊಸ ಒಂದು ಗೌರ್ಮೆಂಟ್ ಬಂದಾಗ ಕಂಪ್ಲೀಟ್ ಆಗಿ ಪಾಲಿಸಿಗಳನ್ನು ಚೇಂಜ್ ಮಾಡ್ತಾರೆ. ಅದರ ಇಂಪ್ಯಾಕ್ಟ್ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ನ ಮೇಲೆ ಆಗುತ್ತೆ. ಅದೇ ಒಂದು ರೀಸನ್ನಿಂದ ಮಾರ್ಕೆಟ್ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ಸಿನಾರಿಯೋಸ್ ಬರುವಂಥ ಚಾನ್ಸಸ್ ಇದೆ. ಇದರ ಬೇಸಿಸ್ ಮೇಲೆ ಮಾರ್ಕೆಟ್ ಜೂನ್ 3ರಿಂದ ರಿಯಾಕ್ಷನ್ ಅನ್ನು ಕೊಡುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ICICI ಬ್ಯಾಂಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 1% ಅಪ್ಸೈಡ್ ICICI ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, SBI, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವತ್ತು ಟಾಪ್ ಗೇನರ್ ಲಿಸ್ಟ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೇವಲ 5 ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಮಾತ್ರ ನಿಫ್ಟಿ 50ಯ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮಿಕ್ಕ 45 ಸ್ಟಾಕ್ಗಳಲ್ಲಿ ಇವತ್ತು ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಸ್ಟೀಲ್ 6% ಕರೆಕ್ಟ್ ಆಗಿದೆ. ಟಾಟಾ ಸ್ಟೀಲ್ನ ಈ ಒಂದು ಕರೆಕ್ಷನ್ಗೆ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 65% ಫಾಲ್ ಆಗ್ತಿರೋದು ಕಾಣಿಸ್ತಿದೆ. 554 ಕೋಟಿ ಪ್ರಾಫಿಟ್ಸನ್ನು ಟಾಟಾ ಸ್ಟೀಲ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಟಾಟಾ ಸ್ಟೀಲ್ನ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ, ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. 555 ಕೋಟಿ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ, ಸೊ ಕಳೆದ ವರ್ಷ 2023ರ ಮಾರ್ಚ್ನಲ್ಲಿ 1566 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಕಳೆದ ಕ್ವಾರ್ಟರ್ನಲ್ಲಿ 522 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಾ ಇದೆ. ಅದೇ ಒಂದು ರೀಸನ್ನಿಂದ ಟಾಟಾ ಸ್ಟೀಲ್ನಲ್ಲಿ ಇವತ್ತು ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್ ಕೂಡ ಅಷ್ಟೊಳ್ಳೆ ರಿಸಲ್ಟನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿಲ್ಲ. ಸ್ಟೀಲ್ ಪ್ರೈಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಟಾಟಾ ಸ್ಟೀಲ್, JSW ಸ್ಟೀಲ್ನ ಪ್ರಾಫಿಟ್ಗಳು ನೋಡೋದಕ್ಕೆ ಸಿಗುತ್ತೆ. ಟೆಕ್ ಮಹೀಂದ್ರಾದಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. 3.5% ಇವತ್ತು ಟೆಕ್ ಮಹೀಂದ್ರಾ ಕರೆಕ್ಟ್ ಆಗಿದೆ. ಪವರ್ ಗ್ರಿಡ್, ಟೈಟನ್, ವಿಪ್ರೋನಲ್ಲಿ ಕೂಡ 3%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ನಿಫ್ಟಿ 50 ಸ್ಟಾಕ್ಗಳಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 50 ಸ್ಟಾಕ್ಗಳು ಕರೆಕ್ಟ್ ಆದರೆ ಮಾತ್ರ ಇಂಡೆಕ್ಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ 50 ಸ್ಟಾಕ್ಗಳ ಮೊಮೆಂಟಮ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ನಿಫ್ಟಿ ರಿಯಾಕ್ಟ್ ಆಗುತ್ತೆ.
ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 3050 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ನೆಟ್ ಬೈಯರ್ಸ್ ಆಗಿದ್ದು 3432 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಎರಡನೇ ದಿನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. 5% ಅಪ್ಪರ್ ಸರ್ಕ್ಯೂಟ್ನೊಂದಿಗೆ ಪೇಟಿಎಂ ಇವತ್ತು ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪೇಟಿಎಂನಲ್ಲಿ ಅದಾನಿ ಗ್ರೂಪ್ ಸ್ಟೇಕ್ ಅನ್ನ ಬೈ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ನಿಂದ ನಿನ್ನೆ ಅಪ್ಪರ್ ಸರ್ಕ್ಯೂಟ್ ಬಂದಿರಬಹುದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಪೇಟಿಎಂ ಹಾಗೇನೆ ಅದಾನಿ ಗ್ರೂಪ್ ಯಾವುದೇ ರೀತಿಯಲ್ಲಿ ಸ್ಟೇಕ್ ಸೇಲ್ ಅಥವಾ ಸ್ಟೇಕ್ ಬೈನ ಪ್ಲಾನ್ ಇಲ್ಲ ಅಂತ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ನಮಗೆ ಪೇಟಿಎಂನಲ್ಲಿ ಅಪ್ಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ರೀಸನ್ ಬಹಳಷ್ಟು ಬ್ರೋಕರೇಜ್ಗಳು ಪೇಟಿಎಂನ ನೆಗೆಟಿವ್ ಸೈಡ್ ಏನಿದೆ ಅದು ಆಲ್ಮೋಸ್ಟ್ ಎಂಡ್ ಆಗಿದೆ. ಪೇಟಿಎಂ ತಮ್ಮ ಬಿಸ್ನೆಸ್ ಅನ್ನ ರಿಕವರ್ ಮಾಡ್ಕೊಂಡಿದ್ದಾರೆ. ಮುಂದಿನ ಕ್ವಾರ್ಟರ್ಗಳಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದು ಅಂತ ಬೈ ರೆಕಮೆಂಡೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳ ಕಡೆಯಿಂದ ನಮಗೆ ಹೋಲ್ಡ್ ರೇಟಿಂಗ್ ಕೂಡ ನೋಡೋದಕ್ಕೆ ಸಿಗ್ತದೆ. 420ರಿಂದ 450 ಲೆವೆಲ್ ಅಲ್ಲಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನ ಕೊಟ್ಟಿದ್ರೆ, ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಈಗ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ದೌಲತ್ ಕ್ಯಾಪಿಟಲ್ 650 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈಗಲೂ ಕೂಡ ಪೇಟಿಎಂನ ಕಂಪ್ಲೀಟ್ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲ. ಅವರು ಬಿಸ್ನೆಸ್ ಅನ್ನ ರಿಕವರ್ ಮಾಡ್ಕೊಂಡಿದ್ದಾರೆ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಪೇಟಿಎಂನ ರೆವಿನ್ಯೂಗೆ ಒಂದು ಮೇಜರ್ ಸೋರ್ಸ್ ಆಗಿತ್ತು. ಆ ಒಂದು ಸೋರ್ಸ್ ಈಗ RBIನ ಗೈಡ್ಲೈನ್ಸ್ ನಿಂದ ಎಂಡ್ ಆಗಿದೆ. ಬೇರೆ ಸೋರ್ಸ್ಗಳಿಂದ ಪೇಟಿಎಂ ತಮ್ಮ ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಲಾಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಪೇಟಿಎಂ ತಮ್ಮ ಬಿಸ್ನೆಸ್ ಅನ್ನ ಸಾಲಿಡಿಫೈ ಮಾಡ್ಕೊಂಡ್ರೆ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಪೇಟಿಎಂ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅದು ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಆಗಿರಬೇಕಾಗುತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ 22% ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಕಂಪನಿ 383 ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ರು. ಬಟ್ ಇವತ್ತು 13% ಪ್ರೀಮಿಯಂನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ಇತ್ತು. ಆದ್ರಿಂದ 435 ಪ್ರೈಸ್ನಲ್ಲಿ ಆಫೀಸ್ ಸ್ಪೇಸ್ ಸೊಲ್ಯೂಷನ್ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಕೂಡ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 450 ಹೈಯನ್ನು ಟಚ್ ಮಾಡಿದ್ರು ಕೂಡ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 421 ಪ್ರೈಸ್ನಲ್ಲಿ ಆಫೀಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಒಂದು IPO ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. KFin ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಆಲ್ಮೋಸ್ಟ್ 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ಲಾಕ್ ಡೀಲ್. ಸೊ 735 ಕೋಟಿ ಅಮೌಂಟ್ನ ಶೇರ್ಗಳ ಸೆಲ್ಲಿಂಗ್ ಆಗಿದೆ. ಸೊ ಈ ಒಂದು ಬ್ಲಾಕ್ ಡೀಲ್ ಬಂದಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ KFin ಟೆಕ್ನಲ್ಲಿ IPOಗೂ ಮುಂಚೆ ಇನ್ವೆಸ್ಟ್ ಮಾಡಿದವರು ಈಗ ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ ನಮಗೆ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಯಾವುದೇ ಒಂದು ಕಂಪನಿಯಲ್ಲಿ ದೊಡ್ಡ ಅಮೌಂಟ್ನ ಬ್ಲಾಕ್ ಡೀಲ್ ಬಂದಾಗ ಸ್ವಲ್ಪ ವೀಕ್ನೆಸ್ ಇರುತ್ತೆ. PSU ಸ್ಟಾಕ್ಗಳ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಓವರ್ ಆಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ PSU ಸ್ಟಾಕ್ಗಳ ಟೋಟಲ್ ಮಾರ್ಕೆಟ್ ಕ್ಯಾಪ್ 7 ಇಯರ್ ಹೈ ಹತ್ರ ನೋಡೋದಕ್ಕೆ ಸಿಗ್ತದೆ. ಹಾಗೆ BSEಯಲ್ಲಿ ಲಿಸ್ಟ್ ಆಗಿರುವಂಥ ಎಲ್ಲ ಕಂಪನಿಗಳ ಟೋಟಲ್ ಮಾರ್ಕೆಟ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ PSU ಸ್ಟಾಕ್ಗಳ ಮಾರ್ಕೆಟ್ ಕ್ಯಾಪ್ 16% ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ಟೋಟಲ್ BSEಯ ಮಾರ್ಕೆಟ್ ಕ್ಯಾಪ್ $5 ಟ್ರಿಲಿಯನ್ ದಾಟಿದೆ. ಸೊ ಅದರಲ್ಲಿ 16% ಮಾರ್ಕೆಟ್ ಕ್ಯಾಪ್ PSU ಸ್ಟಾಕ್ಗಳದ್ದೇ ಆಗಿರುತ್ತೆ. ಒಂದು ಸ್ಟ್ರಾಂಗ್ ರ್ಯಾಲಿ PSU ಸ್ಟಾಕ್ಗಳಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ರೀಸೆಂಟ್ ಆಗಿ LIC, IRFC ಅಂತ ಸ್ಟಾಕ್ಗಳು ಕೂಡ ಲಿಸ್ಟ್ ಆಗಿದ್ದು ಆ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಆದ್ರಿಂದ PSU ಸ್ಟಾಕ್ಗಳ ಮಾರ್ಕೆಟ್ ಕ್ಯಾಪ್ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. ಓವರ್ ಆಲ್ PSU ಸ್ಟಾಕ್ಗಳ ಈ ಒಂದು ಮೊಮೆಂಟಮ್ ಮುಂದಿನ 2 ತಿಂಗಳು ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.